Hello students, welcome to Dhruvika Academy. So already choice 1, choice 2, choice 3, choice 4 ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವಾಗ ಇನ್ನೂ ಕೆಲವೊಂದು ಕನ್ಫ್ಯೂಷನ್ಸ್ ಇದ್ದಾವೆ. ಸೊ ಅದೇನಪ್ಪ ಅಂದರೆ ಇವಾಗ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀನಿ ಸರ್ ನಾನು, ಬಟ್ ನನಗೆ ಯಾವ್ಯಾವ ಕಾಲೇಜಸ್ನ ನಾನು ಆಪ್ಷನಲ್ ಎಂಟ್ರಿ ಮಾಡಬಹುದು, ಎಲ್ಲ ಕಾಲೇಜಸ್ನ ನಾನು ಆಪ್ಷನಲ್ ಎಂಟ್ರಿ ಮಾಡಬಹುದಾ ಅಥವಾ ಯಾವ್ಯಾವ ಕಾಲೇಜಸ್ನ ನಾನು ಆಪ್ಷನಲ್ ಎಂಟ್ರಿ ಮಾಡಬಹುದು? ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬರಿಗೆ ಅವ್ರದ್ದು ಆಪ್ಷನಲ್ ಎಂಟ್ರಿ ಬಂದುಬಿಟ್ಟು ABCDEF. ಸೊ 6 ಕಾಲೇಜ್ನ ಕೊಟ್ಟಿರ್ತಾರೆ ಅವರು, 6 ಕಾಲೇಜ್ನ ABCDEF 6 ಕಾಲೇಜ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಎಫ್ ಅನ್ನೋ ಒಂದು ಕಾಲೇಜು ಆಪ್ಷನಲ್ ಎಂಟ್ರಿ 1ನಲ್ಲಿ ಅಂದರೆ ಮೊದಲನೇ ರೌಂಡಲ್ಲಿ ಅವ್ರಿಗೆ ಎಫ್ ಅನ್ನೋ ಒಂದು ಕಾಲೇಜ್ ಸಿಕ್ಕಿದೆ, ಅಂದರೆ 6ನೇ ಚಾಯ್ಸ್ ಅವ್ರಿಗೆ ಸಿಕ್ಕಿದೆ. ಸೊ ಫಾರ್ ಎಕ್ಸಾಂಪಲ್ ಅವ್ರು ಇವಾಗ ನಾನು ಆಪ್ಷನಲ್ ಎಂಟ್ರಿ 2 ಅಥವಾ ನಾನು ರೌಂಡ್ 2ಗೆ ಹೋಗ್ತೀನಿ ಅಂತ ಅಂದರೆ ಅವ್ರು ಯಾವ್ಯಾವ ಕಾಲೇಜ್ನ ಅವರು ಚಾಯ್ಸ್ ಮಾಡಬಹುದು? ಸೊ ಅವರು ABCDE, ಸೊ ಮೇಲ್ಗಡೆ ಇರುವಂತಹ 5 ಕಾಲೇಜ್ಗಳನ್ನ ಅವರು ಚಾಯ್ಸ್ ಮಾಡ್ಬೋದು. ಸೊ ನೀವು ಚಾಯ್ಸ್ 2 ಅನ್ನೋ ಒಂದು ಕ್ಲಾಸ್ನ ಬ್ರೋಷರಲ್ಲಿ ಕರೆಕ್ಟಾಗಿ ಓದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನೋಡ್ರಿ ಇಲ್ಲಿ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. I will pay the prescribed fees by downloading the challan. Allotted details from the KEA website for the seat confirmed or allotted in the first round. ಸೊ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರೋದು ಐ ಆಮ್ ಸ್ಯಾಟಿಸ್ಫೈಡ್, ಬಟ್ ನಾನು KEA ಫೀಸ್ ಕಟ್ಟಿಬಿಟ್ಟು ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಸೊ ನೆಕ್ಸ್ಟ್ ಮುಂದುವರೆದು ಹೇಳ್ತಾರೆ ಅಲ್ಲಿ, ಇಫ್ ಅ ಬೆಟರ್ ಆಪ್ಷನ್ ಗೆಟ್ಸ್ ಅಲಾಟೆಡ್. ಸೊ ಬೆಟರ್ ಆಪ್ಷನ್ ಅಂದ್ರೆ ಏನು? ಇವಾಗ ಸಿಕ್ಕಿರುವಂತಹ ಕಾಲೇಜ್ಗಿಂತ ಬೆಟರ್ ಆಗಿರೋದು ಯಾವುದದು? ಸೊ ಮೇಲ್ಗಡೆ ಇರೋದು. ಸೊ ಎಫ್ ಅನ್ನೋ ಒಂದು ಕಾಲೇಜ್ ಸಿಕ್ಕಿತ್ತು. ಸೊ ವಾಟ್ ಇಸ್ ದ ಬೆಟರ್ ಆಪ್ಷನ್? ABCDE, ಮೇಲ್ಗಡೆ ಇರುವಂತಹ 5 ಕಾಲೇಜು ಬೆಟರ್ ಆಪ್ಷನ್ಸು. ಸೊ ಸೆಕೆಂಡ್ ರೌಂಡಲ್ಲಿ ಈ 5 ಕಾಲೇಜ್ಗಳನ್ನು ನೀವು ಸೊ ಹೆಂಗೆ ಫಸ್ಟು E ಅನ್ನೋ ಕಾಲೇಜ್ ಫಸ್ಟ್ ಹಾಕ್ಬೋದು, B ಅನ್ನೋ ಕಾಲೇಜ್ ಥರ್ಡ್ ಹಾಕ್ಬೋದು, A ಅನ್ನೋ ಕಾಲೇಜ್ ಸೆಕೆಂಡ್ ಹಾಕ್ಬೋದು. ಹವೆವರ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್. ಬಟ್ ಈ ಮೇಲ್ಗಡೆ ಇರುವಂತಹ 5 ಕಾಲೇಜಸ್ನ ನೀವು ಏನು ಬೇಕಾದ್ರೂ ಮಾಡ್ಬೋದು. ಸಪೋಸ್ ಸೊ ಇನ್ನು ಯಾರೋ ಒಬ್ಬರಿಗೆ 12ನೇ ಪ್ರಿಫರೆನ್ಸ್ ಇರುವಂತಹ ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ. ಸೊ ಅವ್ರಿಗೆ ಮೇಲ್ಗಡೆ ಇರುವಂತಹ 11 ಕಾಲೇಜಸ್ ಓಪನ್ ಇರ್ತವೆ. ಸೊ ಆ 11 ಕಾಲೇಜಸ್ನಲ್ಲಿ ಅವ್ರು ಆಪ್ಷನ್ ಎಂಟ್ರಿ ಮಾಡಬೇಕು. ಆ 11 ಕಾಲೇಜಲ್ಲಿ ಬೆಟರ್ ಆಗಿರುವಂತಹ ಯಾವುದಾದ್ರು ಕಾಲೇಜ್ ಅವ್ರಿಗೆ ಸಿಕ್ತಪ್ಪ ಅಂದರೆ ಸೊ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ, ಅವರು ಆ ಕಾಲೇಜ್ಗೆ ಹೋಗಬೇಕಾಗುತ್ತೆ. ಸೊ ಆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗಲೇ ಇಲ್ಲಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ಗೆ ಅವರು ಹೋಗಬಹುದು. ಸೊ ಇದು ಚಾಯ್ಸ್ 2. ಸೊ ಚಾಯ್ಸ್ 2 ಅಂದರೆ ಇನ್ನೊಂದ್ಸತಿ ಹೇಳ್ತೀನಿ. ಸೊ ಬೆಟರ್ ಆಪ್ಷನ್. ಸೊ ಇವಾಗ ಸಿಕ್ಕಿರುವಂತಹ ಸೀಟು ಎಷ್ಟನೇ ಪ್ರಿಫರೆನ್ಸಲ್ಲಿದೆ, ಆ ಪ್ರಿಫರೆನ್ಸ್ಗಿಂತಹ ಮೇಲ್ಗಡೆ ಇರುವಂತಹ ಕಾಲೇಜಸ್ ಆರ್ ಓಪನ್ ಫಾರ್ ಯು. ಯು ಕ್ಯಾನ್ ಡೂ ಆಪ್ಷನಲ್ ಎಂಟ್ರಿ ಫಾರ್ ದೋಸ್ ಕಾಲೇಜಸ್. ಸೊ ಆ ಕಾಲೇಜಸ್ ಬೆಟರ್ ಆಪ್ಷನ್ಸ್ ಇರುವಂತಹ ಆ ಕಾಲೇಜಸ್ ನಿಮ್ಗೆ ಸಿಕ್ಕರೆ ಸೊ ನೀವು ಆ ಕಾಲೇಜ್ಗೆ ಹೋಗ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಗೋ ಟು ದ ಪ್ರೀವಿಯಸ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ಗೆ ನೀವು ಹೋಗ್ಬೋದು. ಸೊ ದಿಸ್ ಇಸ್ ದ ಅನದರ್ ಕ್ಲಾರಿಫಿಕೇಶನ್ ಆನ್ ಚಾಯ್ಸ್ 2. ಸೊ ಹಿಂದಿನ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿ ಎರಡರಲ್ಲೂ ಕೂಡ ನಾನು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4ರ ಬಗ್ಗೆ ನಾನು ಒಂದು ಕನ್ಫರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್ ವೈಲ್ ಚೂಸಿಂಗ್. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಸೊ ಚಾಯ್ಸ್ 2 ಚೂಸ್ ಮಾಡಿದ್ರೆ ಏನು ದೊಡ್ಡ ಲಾಸ್ ಆಗೋದಿಲ್ಲ. ಸೊ ಅದು ಹಾಗೆ ಕನ್ಫರ್ಮ್ ಆಗಿರುತ್ತೆ. ಬಟ್ ಬೆಟರ್ ಆಪ್ಷನ್ಸ್ನ ನೀವು ಹೋಗಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಬೇಗ ಲೈಕ್ ಮಾಡ್ಕೊಡ್ರಿ, ಕ್ಲಾಸ್ನ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಗಿವ್ ಸಪೋರ್ಟ್ ಟು ದ ಚಾನಲ್. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್.